ಆರೋಗ್ಯ ಸೂಚ್ಯಂಕದಲ್ಲಿ ಪ್ರಪಂಚದಲ್ಲಿ ನಮ್ಮ ದೇಶ 133ನೇ ಸ್ಥಾನದಲ್ಲಿದ್ದು, ಇದಕ್ಕೆ ಅಪೌಷ್ಟಿಕತೆಯೇ ಮೂಲ ಕಾರಣವಾಗಿದೆ. ಹಾಲಿನಲ್ಲಿ ಹೇರಳವಾಗಿ ಪೌಷ್ಟಿಕಾಂಶಗಳು ಇವೆ. ನಮ್ಮ ದೇಶದಲ್ಲಿ ಗುಣಮಟ್ಟದ ಹಾಲು ಮಾರುವ ಕೇಂದ್ರಗಳು ಹೆಚ್ಚಾಗಬೇಕೇ ವಿನಃ ಆಲ್ಕೋಹಾಲ್ ಇರುವ ಅಂಗಡಿಗಳು ಹೆಚ್ಚಾಗಬಾರದು ಎಂದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ಅಭಿಪ್ರಾಯಪಟ್ಟರು. ಶಿರಾ ನಗರದ ನಂದಿನಿ ಉಪಕೇಂದ್ರ ಕಚೇರಿಯ ಆವರಣದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಉಚಿತ ನೇತ್ರ ಪರೀಕ್ಷೆ ಶಿಬಿರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಮಂತ್ರಿಯಾಗಿದ್ದ ಸಮಯದಲ್ಲಿ 85ರಿಂದ 90 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿತ್ತು. ಆಗ ನಾನು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅಂಗನವಾಡಿ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಲನ್ನ ವಿತರಿಸುವ ಮೂಲಕ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನ ತೊಡೆದುಹಾಕಲು ಮುಂದಾಗಿದ್ದೆ. ಹೈನುಗಾರಿಕೆಯಿಂದ ರೈತ ಆರ್ಥಿಕವಾಗಿ ಸಬಲನಾಗುತ್ತಾನೆ. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳಿಂದ ಬೆಳೆ ಹಾಳಾದಾಗ ರೈತನ ನೆರವಿಗೆ ಬರುವುದೇ ಹೈನುಗಾರಿಕೆ. ಇತ್ತೀಚೆಗೆ ಹೈನುಗಾರಿಕೆ ದೊಡ್ಡ ಉದ್ಯಮಿಯಾಗಿ ಬೆಳೆಯುತ್ತಿದೆ. 4 ಎಕರೆ ಜಾಗವನ್ನ ಇನ್ನು 15 ದಿನಗಳ ಒಳಗಾಗಿ ನಾನು ಕೆಎಂಎಫ್ಗೆ ನೀಡುವೆ. ಅಲ್ಲಿ ನಮ್ಮ ಶಿರಾ ಬ್ರ್ಯಾಂಡ್ ನಂದಿನಿ ಉತ್ಪನ್ನ ತಯಾರಾಗಬೇಕು. ಆ ಬ್ರ್ಯಾಂಡ್ ನಿಂದ ಶಿರಾದ ಹೆಸರು ಎಲ್ಲೆಡೆ ಪಸರಿಸಬೇಕು ಎಂದು ತಿಳಿಸಿದ್ರು. ಇದೇ ವೇದಿಕೆಯಲ್ಲಿ ಅಂಧ ಮಹಿಳೆಯರ ಟೀಮ್ 20 ಕ್ರಿಕೆಟ್ನಲ್ಲಿ ಭಾರತ ತಂಡದ ನಾಯಕತ್ವ ವಹಿಸಿಕೊಂಡು ಗೆಲುವು ಸಾಧಿಸಿ ವಿಶ್ವ ಕಪ್ ಗೆದ್ದ ಶಿರಾ ತಾಲೂಕು ಕರೆತಿಮ್ಮನಹಳ್ಳಿಯ ಕುವರಿ ದೀಪಿಕಾ ಟಿಸಿ ಅವರಿಗೆ ತುಮಕೂರು ಹಾಲು ಒಕ್ಕೂಟದಿಂದ 2.5 ಲಕ್ಷ ರೂಪಾಯಿ ಚೆಕ್ ವಿತರಿಸಲಾಯಿತು. ಚೆಕ್ ಸ್ವೀಕರಿಸಿ ನಂತರ ಮಾತನಾಡಿದ ದೀಪಿಕಾ, ನಾನು ರೈತನ ಮಗಳು. ನಮ್ಮ ತಂದೆ ತಾಯಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮೃತಪಟ್ಟ ರಾಸುಗಳಿಗೆ 1,50,00,000 ರೂಪಾಯಿ ವಿಮಾ ಪರಿಹಾರ, ಒಟ್ಟು 50 ಲಕ್ಷದ ವೆಚ್ಚದಲ್ಲಿ 1,500 ಫಲಾನುಭವಿಗಳಿಗೆ ರಬ್ಬರ್ ಮ್ಯಾಚ್ ವಿತರಿಸಲಾಯಿತು. ಮೃತಪಟ್ಟ ಹಾಲು ಉತ್ಪಾದಕರ ಸದಸ್ಯರುಗಳಿಗೆ 25 ಲಕ್ಷ ರೂಪಾಯಿ, ಸದಸ್ಯರುಗಳಿಗೆ ವೈದ್ಯಕೀಯ ವೆಚ್ಚ ಹಾಗೂ ಬಣವೆ ಸುಟ್ಟು ಹೋಗಿರುವುದಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ, ಅತಿ ಹೆಚ್ಚು ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಹಾಗೂ ಉನ್ನತ ವ್ಯಾಸಂಗಕ್ಕೆ 5 ಲಕ್ಷ ರೂಪಾಯಿ ಕಾರ್ಯಕ್ರಮದಲ್ಲಿ ವಿತರಿಸಲಾಯಿತು. ಇತ್ತೀಚೆಗೆ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಾಧಕರಿಗೆ, ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಸಂಘಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ, ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂಗೌಡ, ಅಂಧ ಮಹಿಳೆಯರ ಭಾರತ ತಂಡದ ನಾಯಕಿ ದೀಪಿಕಾ, ತುಮೂಲ್ ನಿರ್ದೇಶಕ ಎಚ್.ವಿ. ವೆಂಕಟೇಶ್, ನಿರ್ದೇಶಕರುಗಳಾದ ಎಸ್.ಆರ್. ಗೌಡ, ತಾಲೂಕಿನ ಹಾಲು ಒಕ್ಕೂಟದ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಹುಶಃ ನಾನು ಇಂಥ ಪೋರ್ಟ್ಫೋಲಿಯೋನೇ ಬೇಕು ಅಂತೇಳಿ ಕೇಳಿ ಪಡೆದಂಥವ್ನು ಯಾರು ಮಂತ್ರಿ ರಾಜ್ಯದಲ್ಲಿ ಇದ್ರೆ ಅಂದ್ರೆ ನಾನು ಒಬ್ಬರೇ ಅಂತ ಅನ್ಸುತ್ತೆ. ನಾನು ಕೃಷಿ ಮಂತ್ರಿ ಆಗ್ಬೇಕು ಅಂತೇಳಿ ಬಯಸೆ, ಪಶುಸಂಗೋಪನೆ ಮಂತ್ರಿ ಆಗ್ಬೇಕು ಅಂತ ಬಯಸೆ, ನೀರಾವರಿ ಸಚಿವ ಆಗ್ಬೇಕು ಅಂತ ಬಯಸೆ. ರೈತಿಗೆ ಸಂಬಂಧಿಸಿದಂತ ಎಲ್ಲ ಖಾತೆಗಳನ್ನ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ನಂದೇ ಆಗಿರ್ತಕ್ಕಂಥ ಅನೇಕ ಅತ್ಯುತ್ತಮವಾದಂಥ ತೀರ್ಮಾನಗಳನ್ನ ಮಾಡಿ ಇವತ್ತು ಅದೇ ತೀರ್ಮಾನಗಳು ಇವತ್ತು ಜಾರಿಗೆ ಇರ್ತಕ್ಕಂಥದ್ದು. ಬಹುಶಃ ನಾನು ಹೈನುಗಾರಿಕೆಗೆ ನಾನು ಸಚಿವನಾದಂಥ ಸಂದರ್ಭದಲ್ಲಿ ಅನೇಕ ರೈತ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಒಂದೇ ಒಂದು ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಹೈನುಗಾರಿಕೆ ಬಗ್ಗೆ ಮಾತನಾಡಬೇಕಾದಾಗ ಹಾಲು ಉತ್ಪಾದನೆ ಮಾಡೋದು ರೈತರಿಗೆ ಲಾಭ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾನು ಒಂದು ವಿಚಾರವನ್ನು ನಿಮ್ಗೆ ಹೇಳ್ತೇನೆ. ನಾನು ಚೈನಾಕ್ಕೆ ಹೋಗಿದ್ದೆ. ಚೈನಾಕ್ಕೆ ಹೋದಾಗ ನಾನು ಎಲ್ಲ ಒಂದೊಂದೂವರೆ ತಿಂಗಳಿಂದ ನಾನು ಕೃಷಿ ಮಂತ್ರಿ. ಯಾವ ಸ್ಕೂಲ್ಗೆ ಹೋದ್ರು ಕೂಡ ಮಕ್ಕಳು ನೋಡೋದಕ್ಕೆ ಕೆಂಪುಗಿರೋರು. ನಾನು ಏನಪ್ಪ ಈ ಮಕ್ಕಳು ಇಷ್ಟು ಚೆನ್ನಾಗಿದಾವಲ್ಲ, ಇದು ಈ ಕತೆ ಅಂತ ಹೇಳಿ ನಾನು ಟೀಚರ್ಸ್ ಕೇಳ್ತಾ ಇದ್ದೆ, ಏನು ಮಕ್ಕಳೆಲ್ಲ ಇಷ್ಟೊಂದು ಲವಲವಿಕೆಯಿಂದ ಇರ್ತಾರೆ, ಚೆನ್ನಾಗಿರ್ತಾರೆ ಅಂತಾರೆ. ಆಗ ಅವರು ಟೀಚರ್ಸ್ ಹೇಳ್ತಾ ಇದ್ರು, ನಾವು ಪ್ರತಿ ಮಗುಗೆ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ 1/2 ಲೀಟ್ರು ಫ್ರೂಟ್ ಜ್ಯೂಸ್ ಕೊಡ್ತಾರೆ. ಪ್ರತಿ ಮಗುಂಬ ಎಲ್ಲದೂ ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತಾರೆ. ಮಕ್ಕಳು ಆಗಾಗಲೇ ಇದ್ರ ಫ್ರೂಟ್ ಜ್ಯೂಸ್ನ ಅಂದರೆ ಹಣ್ಣಿನ ರಸವನ್ನು ಕುಡಿತಾ ಇರ್ತಾರೆ. ಸೊ ಅದನ್ನು ನಾನು ಗಮನದಲ್ಲಿ ಇಟ್ಕೊಂಡು ನಾನು ಬಂದ ಮೇಲೆ ನಾನು ಒಂದ್ಸರಿ ಡೈರಿ ಸಿಕ್ಕಾಪಟ್ಟೆ ನಾವು ಪ್ರಾರಂಭದಲ್ಲಿ ನಾವು ಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಾಗ ಸಿಕ್ಕಾಪಟ್ಟೆ ಹಾಲು ಬರೋಕ್ಕೆ ಶುರುವಾಯಿತು. 85ರಿಂದ 90 ಲಕ್ಷ ಲೀಟರ್ ಬರೋದಕ್ಕೆ ಶುರುವಾಯಿತು. ಆಗ ಎಲ್ಲಿ ಇಡಬೇಕು ಹಾಲು ನಮ್ಗೆ ಅರ್ಥ ಆಗ್ತಾ ಇಲ್ಲ.
ಆ ಕಾರಣದಿಂದ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು, ಬಾಂಬೆಲಿ ಇರ್ತಕ್ಕಂಥ ಎಲ್ಲ ಲಾರಿಗಳನ್ನು ತರಿಸಿ ನೂರಾರು ಲಾರಿಗಳಲ್ಲಿ ಲೋಡ್ ಮಾಡಿದ್ವಿ. ಅದನ್ನು ತಗೊಂಡೋಗಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡೋದಕ್ಕೆ ಅಷ್ಟೊಂದು ಏಕಕಾಲಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ನಾನು ಮುಖ್ಯಮಂತ್ರಿಗೆ ಹೇಳಿದ್ದೆ, ಸಿದ್ದರಾಮಯ್ಯನವರಿಗೆ, ನೋಡಿ ಈಗ ನಮಗೆ ಮುಂದೆ ಇರತಕ್ಕಂಥದ್ದು, ಈಗ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಹಾಲನ್ನು ನಮ್ಮಲ್ಲಿ ಅಲ್ಲಿ ಒಬ್ಬರು ಅಧಿಕಾರಿ ಇದ್ರು, MD ಇದ್ರು, ಅವ್ರು ಹೇಳ್ತಾ ಇದ್ರು, ಸರ್ ನಾವು ಇನ್ನೇನು ಮಾಡೋಕ್ಕಾಗಲ್ಲ, ಚರಂಡಿಗೆ ಬಿಡ್ಬೇಕಾಗುತ್ತೆ ಹಾಲನ್ನ ಅಂತ. ನಾನು ಹೇಳಿದೆ, ಚರಂಡಿ ಬಿಡೋದಕ್ಕಲ್ಲ ಹಾಲುಗಳನ್ನ ನಾವು ಉತ್ಪಾದನೆ ಮಾಡೋದು, ಅದರ ಮಹತ್ವ ಏನು ಅಂತೇಳಿ ಗೊತ್ತಾಗಬೇಕಾದಾಗ ನಾವು ಒಂದು ಕಾರ್ಯಕ್ರಮ ಮಾಡೋಣ. ನನ್ನ ಅನುಭವದ ಮಾತನ್ನು ನಾನು ಚೈನಾಕ್ಕೆ ಹೋದಾಗ ಆಗಿದ್ದನ್ನು ಹೇಳಿದಾಗ ಆಯಿತು, ಈ ಕಾರ್ಯಕ್ರಮ ಜಾರಿಗೊಳಿಸೋಣ ಅಂತೇಳಿ ಮಾಡಿದ್ವಿ. ಒಂದು ದಿವಸ ಕಾರ್ಯಕ್ರಮನ ಜಾರಿಗೊಳಿಸೋದಕ್ಕೆ ಒಂದು ಆನೇಕಲ್ಲಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು 25 ಮಕ್ಕಳಿಗೆ ನಾವು ಹಾಲು ಕೊಡಿಸೋದು ಅದೇ ಕಾರ್ಯಕ್ರಮದ ಉದ್ಘಾಟನೆ ಅಂತ ಮಾಡಿದ್ವಿ. ಮಾಡಿದಾಗ ಒಂದು ಹೆಣ್ಣು ಮಗು, ಈಗ ದೀಪಿಕ ಇದ್ದಂಥ ಹೆಣ್ಣು ಮಗು, ಚಿಕ್ಕ ಮಗು, ಅವಳಿಗೆ ನಾನು ಹಾಲು ಕುಡಿಸೋಕ್ಕೆ ಪ್ರಯತ್ನ ಪಟ್ಟಾಗ ಬೇಡ 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 ಅಂದ್ಲು. ಯಾಕಮ್ಮ ಹಾಲು ಕುಡಿ, ನೀನು ಅಲ್ಲಿ ನಾನು ಕುಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲ ನನಗೆ ಬೇಡ ಬೇಡ ಅಂತ. ನಾನು ಅವ್ನು ಕರ್ಕೊಂಬಂದು ಮುಖ್ಯಮಂತ್ರಿ ಹತ್ರ ಕರ್ಕೊಂಡೋದೆ. ಆ ಮುಖ್ಯಮಂತ್ರಿಗಳಿಗೆ ನೋಡಿ ಹಾಲು ಕುಡಿಯೋದಕ್ಕೆ ಕೊಟ್ಟರೆ ಬೇಡ ಅಂತ ಹೇಳೋದು. ಯಾಕಮ್ಮ ಮಂತ್ರಿಗಳೇ ಹಾಲು ಕುಡಿಸ್ತಾ ಇದ್ದಾರೆ, ಇದು ಪುಣ್ಯ ಅಲ್ವನಮ್ಮ ಅಂದರು. ಆಗ ಅವಳು ಏನು ಹೇಳಿದ್ರು ಅಂತಂದರೆ, ನಾನು ಯಾವತ್ತೂ ಹಾಲು ಕುಡ್ದಿಲ್ಲ ಸರ್. ಅಂದರೆ ಅಷ್ಟು ಬಡತನ ನಮ್ಮಲ್ಲಿರ್ತಕ್ಕಂಥದ್ದು. ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂತಂದರೆ, ಈಗ ನಮ್ಮಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಅದು ಎಷ್ಟು ಮಟ್ಟಿಗಿದೆ ಅಂತೇಳಿ ಹೇಳಿದ್ರೆ, ನೀವು ಅದನ್ನು ನೀವೇನಾದ್ರು ಲೆಕ್ಕ ಹಾಕೋದಾದರೆ ಇಡೀ ಪ್ರಪಂಚದಲ್ಲಿ ಲೆಕ್ಕ ಹಾಕ್ತಾರೆ. 150 ದೇಶಗಳಲ್ಲಿ ಹೆಲ್ತ್ ಇಂಡೆಕ್ಸ್ ಅಂತೇಳಿ. ಆ ಹೆಲ್ತ್ ಇಂಡೆಕ್ಸ್ ಅಂತ ಹೇಳಿದ್ರೆ ಹಸುವಿನ ಮಟ್ಟ ಎಲ್ಲಿದೆ ಅಂತೇಳಿ ಲೆಕ್ಕ ಹಾಕೊಂಡ್ರೆ ನಾವು ಪ್ರಪಂಚ ಮಟ್ಟದಲ್ಲಿ 133ನೇವ್ರು ಇದ್ದೀವಿ. ಅದನ್ನು ನಮ್ಮ ಮೇಲಿದ್ದಾವೆ ಬೇರೆ ಬೇರೆ ದೇಶಗಳು, ಸಣ್ಣ ಪುಟ್ಟ ದೇಶಗಳು ನಮ್ಮ ಮೇಲಿದ್ದಾವೆ. ಅಂದರೆ ಪೌಷ್ಟಿಕ ಆಹಾರಾಂಶವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಪೌಷ್ಟಿಕ ಆಹಾರಾಂಶವನ್ನು ಯಾವ ರೀತಿಯಾಗಿ ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಯೋಚನೆ ಮಾಡಿಯೇ ಪಶುಭಾಗ್ಯ ಅಂತಕ್ಕಂಥ ಯೋಜನೆ ಮಾಡಿದ್ದು ಮತ್ತು ಹಾಲು ಕೊಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದು. ಅದನ್ನು ಹಾಲು ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಮಕ್ಕಳ ಸಿದ್ಧಗಂಗಾ ಮಠ ಸ್ವಾಮಿಗಳ ಹತ್ರ ಹೋದೆ. ಅವ್ರಿಗೆ ಹಾಲು ಕೊಟ್ಟ ಮೇಲೆ ಮಕ್ಕಳು ಭಾಳ ಲವಲವಿಕೆ ಇದ್ದಾರೆ, ಚೆನ್ನಾಗಿದ್ದಾರೆ, ಮಕ್ಕಳೆಲ್ಲ ಆರೋಗ್ಯವಾಗಿರ್ತಾರೆ ಅಂತ ಹೇಳಿ ಖುಷಿಪಟ್ಟರು. ಆಗ ನಾನು ನೋಡೋಣ ಅಂತ ಹೇಳಿ ಮಕ್ಕಳನ್ನ ಜೊತೆಯಲ್ಲಿ ಸ್ಕೂಲ್ಗಳಿಗೆ ಹೋದಾಗ ಆ ಮಕ್ಕಳಿಗೆ ಹಾಲು ಕುಡಿತಾ ಇದ್ದಾರೆ. ಏನು ಅಂತಂದರೆ, ನನಗೆ ಅಂಕಲ್ ನಮಗೆ ಏನಾದರೂ ಮಾಡಿ ಬರೀ ಹಾಲು ಆಗಲ್ಲ, ಏನಾದರೂ ಪೌಡ್ರ್ ಹಾಕಿ ಕೊಡಿ. ಪೌಡ್ರ್ ಅಂದರೆ ಬಾದಾಮ್ ಪೌಡ್ರ್ ಕೊಡಿ ಅಂತಂದು. ನಮಗೆ ಬಾದಾಮ್ ಪೌಡ್ರ್ ಹಾಕೋದು ಅದೆಲ್ಲ ಅಷ್ಟಾಗೆ ನಾನು ಪೋರ್ಟ್ಫೋಲಿಯೋ ಬೇರೆ ಚೇಂಜ್ ಆಯಿತು, ನಾನೇನು ಮಾಡೋಕ್ಕಾಗಲ್ಲ. ಕೊನೆಗೆ ನಾನು ಏನು ಯಶಸ್ವಿ ಮಾಡಿದೆ ಅಂದರೆ, ನಾವು ಮಧುಸೂದನ್ ಸಾಯಿಯರು ಅಂತೇಳಿ ಬುದ್ಧೇನಹಳ್ಳಿಯಲ್ಲಿ ಅವ್ರ ಹತ್ರ ಹೋಗಿ, ನಾನು ಇದು ಆಯಿತು, ನನ್ನ ಅನುಭವ ಈ ರೀತಿ ಆಯಿತು, ನೀವೇನಾದರೂ ಮಾಡಿ ಸಹಾಯ ಮಾಡೋದಾದರೆ ಮಾಡಬೇಕು ಅಂತ ಅಂದಾಗ ಅವರು ಹೆಚ್ಚು ಕಡಿಮೆ ನಾವು 60 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಸಾಯಿ ಶೂರ್ ರಾಗಿ ಮಾಲ್ಟ್ ಮಿಕ್ಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಕುಡಿತಾ ಇದ್ದೀರಲ್ಲ, ನೀವು ಪೌಡ್ರಿಗೆ ಹಾಕ್ತಾ ಇರ್ತಕ್ಕಂಥ ರಾಗಿ ಮಾಲ್ಟ್, ಹೆಣ್ಮಕ್ಳು ನೀವು ಬಾಯಾರು ಬಿಡ್ರಮ್ಮ ಹಾಕ್ತಾ ಇದ್ದೀರಲ್ಲ, ಅದು ಸರ್ಕಾರದವ್ರು ಕೊಡಲಿಲ್ಲ. ಅದನ್ನು ನಾನೆಲ್ಲ ಮಧುಸೂದನ್ ಸಾಯಿಯವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೊಟ್ಟು 60 ಕೋಟಿ ರೂಪಾಯಿನಲ್ಲಿ 55 ಲಕ್ಷ ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಪೌಷ್ಟಿಕ ಆಹಾರಾಂಶ ಏನಾದ್ರು ಮಕ್ಕಳಿಗೆ ಸಿಗಬೇಕು, ಹಳ್ಳಿ ಜನಕ್ಕೆ ಸಿಗಬೇಕು ಅಂತಂದರೆ ಅದಕ್ಕೆ ಒಂದೇ ಮಾರ್ಗ ಅಂತಂದರೆ ಹಾಲನ್ನು ನೀವು ಹೆಚ್ಚು ಫ್ಯಾಟ್ ಇರ್ತಕ್ಕಂಥ ರೀತಿಯಲ್ಲಿ ತರಬೇಕು, ಹಾಲನ್ನು ಕೊಡಬೇಕು. ನೀವು ಹಾಲು ತಂದು ಎಲ್ಲ ಮಾರಿ ದುಡ್ಡು ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ನೀವು ಕೂಡ ಹಾಲು ಕುಡಿತಕ್ಕಂಥ ವಾತಾವರಣ ಆದಾಗ ಅಪೌಷ್ಟಿಕತೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತದೆ. ಅಪೌಷ್ಟಿಕತೆ ಅಂತಂದರೆ ನಮ್ಮ ದೇಶದ ದೊಡ್ಡ ಶತ್ರು ಅಂತಕ್ಕಂಥದ್ದನ್ನು ಅದರಿಂದ ಹೊರಬರಬೇಕಾದಾಗ, ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕಾದಾಗ ಹಾಲನ್ನು ಹೆಚ್ಚು ಕುಡಿಬೇಕು. ಆದರೆ ಏನಾಗಿದೆ, ನಮ್ಮ ಈ ಕಾಲದಲ್ಲಿ ಏನಾಗಿದೆ ಅಂದರೆ, ಈ ಕಾಂಪಿಟೇಷನ್ ಆಗ್ಬಿಟ್ಟೈತೆ. ಹಾಲು ಆಲ್ಕೋಹಾಲು ಎರಡು ಕಾಂಪಿಟೇಷನ್. ಎಲ್ಲಿ ನೋಡಿದ್ರು ಆಲ್ಕೋಹಾಲ್ ಅಂಗಡಿಗಳಿದಾವೆ, CL7 ಇದ್ದಾವೆ. ಈಗ ಅದಕ್ಕೆ ನಾನು ಪದೇ ನಾನು ಶ್ರೀನಿವಾಸ್ಗೆ ಹೇಳ್ತಿರ್ತೀನಿ, ಅತಿ ದೊಡ್ಡ ತಾಲೂಕು ಅಂದ್ರೆ ಸಿರಾ ತಾಲೂಕು. ಆದ್ರೆ ಇವತ್ತು ನಾವು ಪ್ರತಿದಿನ ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು 75,000ದಿಂದ 80,000 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಪಕ್ಕದ ಇವತ್ತು ಗುಬ್ಬಿ ಇರ್ಬೋದು, ಮತ್ತು ಚಿಕ್ಕನಾಯಕನಹಳ್ಳಿ ಇರ್ಬೋದು,
ನಮ್ಮ ಏನ್ ಕುಣಗಲ್ ಇರ್ತಕ್ಕಂಥ ಇರ್ಬೋದು, ಇವತ್ತು 1 ಲಕ್ಷ 1.5 ಲಕ್ಷ ಇವತ್ತು ಹಾಲಿನ ಉತ್ಪಾದನೆ ಇವತ್ತು ಆಗ್ತಾ ಇದೆ. ಇದು ಆ ತಾಲೂಕಿಗಳಿಗೆ ಒಂದು ಆರ್ಥಿಕ ಶಕ್ತಿ ಬರೋದಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿನ ತಾಲೂಕಿನ ಜನರ ಜೀವನ ಮಟ್ಟ ಇವತ್ತು ಒಂದ್ ರೀತಿ ಉತ್ತಮವಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅವರ ಮಕ್ಕಳು ಇವತ್ತು ಹೆಚ್ಚು ಶೈಕ್ಷಣಿಕವಂತರಾಗಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇವತ್ತು ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ಇವತ್ತು ನಮ್ಮ ತಾಲೂಕು ಸಾಕಷ್ಟು ನೀರಾವರಿ ಮೂಲಗಳನ್ನು ಕಳೆದ ಹಾಲೆ ಒಂದು 3-4 ವರ್ಷಗಳಿಂದಲೂ ಕೂಡ ಇವತ್ತು ನೀರಾವರಿ ಮೂಲ ಇದೆ. ನಮ್ಮ ರೈತರು ಇವತ್ತು ಎಚ್ಚೆತ್ತಬೇಕಾಗ್ತದೆ. ಹಾಲಿನ ಉತ್ಪಾದನೆ ನಿಜಕ್ಕೂ ಕೂಡ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಕಸುಬು. ಈ ಕಸುಬನ್ನ ನಾವೆಲ್ಲರೂ ಕೂಡ ಆಶ್ರಯಿಸೋದ್ರಿಂದ ನಮ್ಮ ಬದುಕು ಇವತ್ತು ಹಸನಾಗೋದಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮಲ್ಲಿ ಎಷ್ಟೋ ಇವತ್ತು ಪಾವಗಡ ಇರ್ಬೋದು, ನಮ್ಮ ಸಿರಾ ಇರ್ಬೋದು, ಮಧುಗಿರಿ ಇರ್ಬೋದು, ನಾವೆಲ್ಲರೂ ಕೂಡ ಹೆಚ್ಚು ನಮ್ಮ ರೈತರ ಮಕ್ಕಳು ಇವತ್ತು ಶಿಕ್ಷಣ ಮುಗಿದ ತಕ್ಷಣ ನಾವು ಬೆಂಗಳೂರು ಕಡೆಗೆ ಇವತ್ತು ಜೀವನ ನಡೆಸೋದಕ್ಕೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಇವತ್ತು ಆ ಒಂದು ಪೀಣ್ಯ ಇರ್ತಕ್ಕಂಥದ್ದು ಇರ್ಬೋದು, ದೊಡ್ಡಬಿದ್ರಕಲ್ಲು, ಎಂಟೆಮಲಿ, ಸುಮಾರು ಒಂದು MLA ಕ್ಷೇತ್ರದಷ್ಟು ಜನರು, MLA ಒಬ್ರು ಗೆಲ್ಸೋವಷ್ಟು ಜನರು ನಮ್ಮ 3 ತಾಲೂಕಿನಿಂದ ಇವತ್ತು ಅಲ್ಲಿ ಹೋಗಿದ್ದಾರೆ. ಇದನ್ನ ನಾವು ಅರ್ಥೈಸ್ಕೋಬೇಕಾಗ್ತದೆ. ನಾವುಗಳು ಇಲ್ಲೇ ಇದ್ದು, ನಮ್ಮ ಗ್ರಾಮದಲ್ಲೇ ಇದ್ದು, ನಮ್ಮ ತಾಲೂಕಿನಲ್ಲೇ ಇದ್ದು, ನಮ್ಮ ತಂದೆ ತಾಯಿಗಳನ್ನೇ ಸಾಕೊಂಡು ನಮ್ಮ ಇರ್ತಕ್ಕಂಥ ಜಮೀನಲ್ಲೇ ಕೂಡ ನಾವು ಉತ್ತಮ ಆಗ್ತಕ್ಕಂಥ ಜೀವನವನ್ನ ಮಾಡ್ತಕ್ಕಂಥ ಏನಾದ್ರೂ ಒಂದು ಒಳ್ಳೆ ಕಸುಬು ಅಂದ್ರೆ ಈ ಹೈನುಗಾರಿಕೆ. ಇವತ್ತು ಹೈನುಗಾರಿಕೆನಲ್ಲೇ ಕೂಡ ಒಂದೊಂದು ತಿಂಗಳಿಗೆ ಸುಮಾರು 5 ಲಕ್ಷ 5.5 ಲಕ್ಷ ಲೀಟರ್ 5.5 ಲಕ್ಷ ಇವತ್ತು ಹಣವನ್ನು ಸಂಪಾದನೆ ಮಾಡಿರ್ತಕ್ಕಂಥ ನಮ್ಮ ಉತ್ಪಾದಕರಿದ್ದಾರೆ. ಅವ್ರಿಗೆಲ್ಲವೂ ಕೂಡ ನಾವು ಮೊನ್ನೆ ಇವತ್ತು ಸನ್ಮಾನವನ್ನ ನಾವು ಮಾಡಿದ್ವಿ. ನೀವು ಅದನ್ನ ಅರ್ಥೈಸ್ಕೋಬೇಕಾಗ್ತದೆ. ನಾವಿವತ್ತು ಕೇವಲ 2 ಹಸು 3 ಹಸು ಕಟ್ಕೊಂಬತಕ್ಕಂಥದ್ದೇ ಅಷ್ಟೇ ಮುಖ್ಯ ಅಲ್ಲ. ಕನಿಷ್ಠ ಒಬ್ಬೊಬ್ಬ ರೈತ 5-10 ಹಸುಗಳನ್ನು ಕಟ್ಕೋಬೇಕಾಗ್ತದೆ. ಅವಾಗ ಹೆಚ್ಚು ಲಾಭ ಗಳಿಸೋದಿಕ್ ಸಾಧ್ಯ ಆಗ್ತದೆ. ನಾವು 2 ಹಸುವನ್ನು ಕಟ್ಟಿರೂ ಕೂಡ ನಮ್ಗೆ ಅಷ್ಟೇ ನಮ್ಮ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ. ನಾವು 5 ಹಸು ಕಟ್ಟಿರೂ ಕೂಡ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ. ಅದರಿಂದ ನಾವು ಹೆಚ್ಚು ಹಸುಗಳನ್ನು ಕಟ್ಟೋದ್ರಿಂದ ಹೆಚ್ಚು ಆದಾಯ ಬರೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಎಷ್ಟೋ ಇವತ್ತು ಯುವಕರು ಇವತ್ತು ಹೊರಗಡೆ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ನಮ್ಮಲ್ಲೇ ಇವತ್ತು ಈ ಒಂದು ಉದ್ಯಮವನ್ನ ಇವತ್ತು ಅವಲಂಬಿಸಿದಾಗ ಅವರು ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಈ ಒಂದು ಹೈನುಗಾರಿಕೆಯನ್ನ ಅವರು ಅಳವಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನಿಜಕ್ಕೂ ಕೂಡ ಇವತ್ತು ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗ್ತದೆ. ಸುಮಾರು ತಿಂಗಳಿಗೆ ಇವತ್ತು 5 ಲಕ್ಷ 10 ಲಕ್ಷ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದನ್ನ ಆಗ್ತದೆ. ಇವತ್ತು ನಾವು ಫಾರಿನ್ ಅಲ್ಲಿ ನೋಡ್ಬೋದು, ಒಬ್ಬನೇ ಒಬ್ಬ ರೈತ ಸುಮಾರು 1,000 5,000 ಹಸುಗಳನ್ನು ಸಾಕ್ತಕ್ಕಂಥ ಒಂದು ಟೆಕ್ನಿಕಲ್ ಗಳನ್ನ ಅವರು ಬಳಸಿರ್ತಾರೆ. ಇವತ್ತು ನಾವೇನಾಗ್ತಾ ಇದೀವಿ, ಒಬ್ಬ ರೈತ ಅಂದ್ರೆ ನಾವ್ 2 ಹಸು ಸಾಕೋದು ನಮಗೆ ಕಷ್ಟ. ನಮ್ಗೆ ದಿನ ಅವ್ರು ಮೈ ತೊಳಿಯಕ್ ಆಗೋದಿಲ್ಲ, ಹಾಲು ಕರಿಯಕ್ ಆಗೋದಿಲ್ಲ, ಅವ್ರು ತಾಣೋರ್ ಡೈರಿಗೆ ಹಾಕಕ್ ಆಗೋದಿಲ್ಲ, ಅವ್ ಮೇವಿನ ಟೈಮಲ್ಲಿ ಹಾಕಕ್ ಆಗೋದಿಲ್ಲ ಅಂತ ನಾವು ನಿರ್ಲಕ್ಷ್ಯ ಭಾವನೆಯನ್ನ ನಾವು ತಾಳ್ತೀವಿ. ಇದು ಆಗ್ಬಾರ್ದು. ನಮ್ಮಲ್ಲಿ ಕೂಡ ಈ ವೈಜ್ಞಾನಿಕತೆಯನ್ನ, ತಾಂತ್ರಿಕತೆಯನ್ನ ಅಳವಡಿಸ್ಕೊಂಡು ನಾವು ಕೂಡ ಒಬ್ಬೊಬ್ಬ ರೈತ ಕನಿಷ್ಠ ಪಕ್ಷ ನಮ್ಮ ಸಾಮರ್ಥ್ಯ ನಾವು ಎಷ್ಟು 10 ಹಸು 20 ಹಸು 100 ಹಸು ಕಟ್ಟ ಅಂತ ಮಟ್ಟಿಗೂ ಕೂಡ ನಮ್ಮ ಸಾಮರ್ಥ್ಯವನ್ನ ನಮ್ಮ ಯುವ ಶಕ್ತಿ ಬಳಸ್ಕೋಬೇಕಾಗ್ತದೆ. ನಮ್ಮ ಯುವ ಶಕ್ತಿ ಬಳಸ್ಕೊಂಡಾಗ ಮಾತ್ರ ಈ ಒಂದು ಉದ್ಯಮಕ್ಕೆ ಇವತ್ತು ಒಂದು ಹೊಸ ಬದಲಾವಣೆ ತರೋದಿಕ್ಕೆ ಸಾಧ್ಯ ಆಗ್ತದೆ. ಇಡೀ ನಮ್ಮ ತಾಲೂಕು ಇವತ್ತು ಶ್ರೀಮಂತ ತಾಲೂಕು ಆಗೋದಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನಾನು ಮಾನ್ಯ ನಮ್ಮ ಜಯಚಂದ್ರ ಸಾಹೇಬ್ರು ಮತ್ತು 3 ಜನ ನಮ್ಮ ಶಾಸಕರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಅವರಿಗೆ ನಾನು ಮನವಿ ಮಾಡ್ತೀನಿ, ಒಂದು ಈ ಹೈನುಗಾರಿಕೆ ಕಡೆಗೆ ತಮ್ಮ ಒತ್ತನ್ನ ಹೆಚ್ಚಾಗಿ ಕೊಡ್ಬೇಕಾಗ್ತಕ್ಕಂಥದ್ದು ಅನಿವಾರ್ಯತೆ. ಈ ತಾಲೂಕಿನಲ್ಲಿ ಏನಾದ್ರೂ ಕೂಡ ಬಡತನವನ್ನ ನಿರ್ಮೂಲನೆ ಮಾಡಬೇಕು. ಈ ತಾಲೂಕಿನಲ್ಲೇ ಕೂಡ ನಮ್ಮ ರೈತರು ಮಕ್ಕಳು ಇವತ್ತು ಉಳಿಬೇಕು ಅಂದ್ರೆ ಈ ಹೈನುಗಾರಿಕೆ ಕಡೆಗೆ ನೀವು ಹೆಚ್ಚು ಪ್ರೋತ್ಸಾಹವನ್ನ ಮಾಡಬೇಕಾಗ್ತದೆ. ಇದು ಅನಿವಾರ್ಯತೆನೂ ಕೂಡ ಇದೆ. ಇಲ್ಲಿ ಅನಿವಾರ್ಯತೆ ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ನಮ್ಮ ರೈತರ ಮಕ್ಕಳೆಲ್ಲರೂ ಕೂಡ ಇವತ್ತು ವಲಸೆ ಹೋಗ್ತಾ ಇದಾರೆ, ಫ್ಯಾಕ್ಟ್ರಿಗಳು ಇವತ್ತು ಅರಸ್ಕೊಂಡು ನಮ್ಮ ಹೊಲಗಳು ಇವತ್ತು ಬೀಳ್ ಮೇಯ್ತಾ ಇದಾವೆ. ಯಾರೋ ನೀರಾವರಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅಡಿಕೆ ಗಿಡ ಕಟ್ಟಿ ಇವತ್ತು ಸುಮ್ನಾಗ್ತಾ ಇರ್ತಕ್ಕಂಥ ನಿದರ್ಶನವನ್ನ ನಾವು ನೋಡ್ತಾ ಇದೀವಿ. ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಇಡೀ ಕುಟುಂಬಗಳಿಗೆ ಹೊಡೆತ ಬೀಳ್ತಕ್ಕಂಥ ಸಂದರ್ಭ, ಇಡೀ ತಾಲೂಕಿಗಳಿಗೆ ಹೊಡೆತ ಬೀಳ್ತಕ್ಕಂಥ ಸಂದರ್ಭ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಹೈನುಗಾರಿಕೆಯನ್ನೇ ಒಂದು ಮೇಜರ್ ಕಸಬನ್ನಾಗಿ ಇವತ್ತು ಅವಲಂಬಿಸಿ ಅವ್ರಿಗೆ ಏನೇನು ಇವತ್ತು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ನಮ್ಮ ಏನು ಶಾಸಕ ದಯರು ಮಾಡಬೇಕಾಗ್ತದೆ. ಈಗಾಗಲೇ ಜಯಚಂದ್ರ ಸಾಹೇಬ್ರಿಗೆ ನಾನು ಯಾಕೆ ಹಿಂದೆ ಅವರು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೇ ಮನಗಂಡು ಅವರು ಒಂದು ಪಶುಭಾಗ್ಯವನ್ನ ಯೋಜನೆಯನ್ನ ಜಾರಿಗೆ ತಂದು ಸಾಕಷ್ಟು ರೈತರಿಗೆ, ಅದರಲ್ಲೂ ಕೂಡ SC ST ಸಮುದಾಯದವರಿಗೆ ಆ ಒಂದು ಹಸುಗಳನ್ನು ಕೊಡಿಸಿರ್ತಕ್ಕಂಥ ನಿದರ್ಶನವನ್ನು ನೋಡಿದೀವಿ. ಹಿಂದೆ ಸುಮಾರು ಒಂದು ತಾಲೂಕಿಗೆ 350-400ಗಳು ಇವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ಉದಾಹರಣೆಯನ್ನ ನಾವು ನೋಡಿದೀವಿ. ಅದು ಮತ್ತೊಮ್ಮೆ ಜಾರಿ ಆಗ್ಬೇಕು. ಈಗ ಅದು ನಿಂತಿದೆ, ಅದು ನಿಂತಿರೋದನ್ನ ಅದನ್ನ ಮತ್ತೆ ಜಾರಿ ಮಾಡಬೇಕು. ನಮ್ಮ ಏನು ಆ ರೈತರಿಗೆ, ಅದರಲ್ಲೂ ಕೂಡ ಹಿಂದುಳಿದ ವರ್ಗದವರಿಗೆ
SC/ST ಸಮುದಾಯದವರಿಗೆ ಈ ಒಂದು ಉದ್ಯಮದಲ್ಲಿ ಅವರು ಪಾಲ್ಗೊಳ್ಬೇಕಾಗ್ತಕ್ಕಂತ ಅನಿವಾರ್ಯತೆಯನ್ನ ನೀವು ಸೃಷ್ಟಿ ಮಾಡ್ತಕ್ಕಂಥದ್ದು ಸರ್ಕಾರದ ಇವತ್ತು ಆದ್ಯ ಕರ್ತವ್ಯ ಆಗ್ತೈತೆ. ಆ ನಿಟ್ಟಿನಲ್ಲಿ ತಾವು ಸರ್ಕಾರ ಹೆಚ್ಚು ಗಮನವನ್ನ ಈ ಉದ್ಯಮದ ಕಡೆಗೆ ತಾವು ಹರಿಸ್ತೀರಾ ಮತ್ತು ಸಾಲ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂಥದ್ದು, ಅವ್ರಿಗೆ ಹಸುಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತವೆ. ಅದಕ್ಕೆ ತಾವೇನು ಹಿರಿಯರಿದ್ದೀರಾ, ಇಡೀ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಮ್ಮ ಒಂದು ಮಾತಿಗೆ ವಿಶೇಷವಾದಂತಹ ಗೌರವ ಇದೆ. ತಮ್ಮ ಒಂದು ಮಾತನ್ನ ಇಡೀ ಸರ್ಕಾರ ಕೇಳ್ತದೆ. ಅದರಿಂದ ತಾವು ಈ ಒಂದು ಏನು ಪಶುಭಾಗ್ಯವನ್ನ ಮತ್ತೊಮ್ಮೆ ಜಾರಿಗೆ ತಂದು ಮತ್ತೆ ಅದರಲ್ಲಿ ನಮ್ಮಲ್ಲಿ ಇನ್ನೊಂದು ಸ್ಕೀಮು ಕೂಡ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿದೀವಿ. ನಾವು ಅದೇನು ಅಮೃತ ಯೋಜನೆ, ಆ ಅಮೃತ ಯೋಜನೆ ಕೂಡ ನಮ್ಮಲ್ಲಿ ಈ ಡೈರಿಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದಿತ್ತು. ಇವತ್ತು ಅದು ಕೂಡ ನಿಂತಿದೆ. ಆ ಎಷ್ಟೋ ಜನ ವಿಧವೆಯರಿಗೆ, ಗಂಡ ಇದ್ದಂತಹ ವಿಧವೆಯರಿಗೆ ಆ ಒಂದು ಅಮೃತ ಯೋಜನೆಯಲ್ಲಿ 2 ಹಸುಗಳನ್ನು ಕೊಡಿಸ್ತಕ್ಕಂಥ ಒಂದು ಅವಕಾಶವನ್ನ ಇತ್ತು. ನಮ್ಮ ತಾಲೂಕಿಗೆ ಏನಿಲ್ಲ ಅಂದ್ರೂ ಕೂಡ 1 ವರ್ಷಕ್ಕೆ 20-25 ಜನ ಫಲಾನುಭವಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದ್ವಿ. ಈಗ ಅದು ಕಳೆದ 10 ವರ್ಷದಿಂದಲೂ ಕೂಡ ನಿಂತಿದೆ. ಅದನ್ನ ಮತ್ತೊಮ್ಮೆ ಮರು ಜಾರಿಗೆ ತರ್ತಕ್ಕಂತ ಕೆಲಸವನ್ನ ಮಾನ್ಯ ಶಾಸಕರು ಇವತ್ತು ಮಾಡಬೇಕು. ಅದರಿಂದ ಎಷ್ಟೋ ನಮ್ಮ ಅಬಲೆಯರಿಗೆ ಮತ್ತು ಏನು ಇವತ್ತು ಆ ಗಂಡ ಇಲ್ದಂತಹ ವಿಧವೆಯರಿಗೆ ಅದು ಒಂದು ಶಕ್ತಿಯ ರೂಪವಾಗಿರ್ತಕ್ಕಂಥದ್ದು. ಅವರ ಇಡೀ ಜೀವನವನ್ನ ಆ ಒಂದು ಹಸುವನ್ನು ಸಾಕೋದ್ರ ಮುಖಾಂತರ ಅವರು ನಡೆಸಿಕೊಂಡು ಹೋಗೋದಿಕ್ಕೆ ಒಂದು ಶಕ್ತಿ ಆಗ್ತದೆ. ಅದರಿಂದ ನೀವು ಅದನ್ನ ಮಾಡಬೇಕು ಅಂತಲೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ, ಮತ್ತು ಈಗಾಗಲೇ ನಮ್ಮ ಏನು ಕಾರ್ಯದರ್ಶಿಗಳಿಗೆ ಸಾಕಷ್ಟು ಒತ್ತಡವನ್ನ ನಾವೀಗಾಗಲೇ ಕೊಡ್ತಾ ಇದ್ದೀವಿ. ಏನು ನಮ್ಮ ಕಾರ್ಯದರ್ಶಿ ಬಂಧುಗಳು ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಇವತ್ತು ನಮ್ಮ ಏನು ಒಕ್ಕೂಟದ ವತಿಯಿಂದ ಜಾರಿಗೊಳಿಸಿದ್ದೀರಾ. ಇವತ್ತು ಯಶಸ್ವಿನಿ ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ಹಲವಾರು NLM ಸೌಲಭ್ಯಗಳು ಇರ್ತಕ್ಕಂಥದ್ದಿರ್ಬೋದು, ಸರ್ವೆ ಮಾಡ್ತಕ್ಕಂಥದ್ದಿರ್ಬೋದು, ಹಲವಾರು ಇವತ್ತು ಕಾರ್ಯಕ್ರಮಗಳನ್ನ ನಮ್ಮ ಕಾರ್ಯದರ್ಶಿಗಳಿಗೆ ನಾವು ಕೊಡ್ತಾ ಇದೀವಿ. ಆದ್ರೆ ನಮ್ಮ ಕಾರ್ಯದರ್ಶಿಗಳು ತಗೊಂತಾ ಇರ್ತಕ್ಕಂಥ ಇವತ್ತು ಅವ್ರ ಗೌರವಧನ ಎಷ್ಟು? ಒಂದು ಸಂಘದಲ್ಲಿ 2,000 ತಗೊಂತಾರೆ, ಒಂದ್ ಸಂಘದಲ್ಲಿ 3,000 ತಗೊಂತಾರೆ, ಒಂದ್ ಸಂಘದಲ್ಲಿ 5,000 ತಗೊಂತಾರೆ. ಯಾರೋ ಒಬ್ರು ತಗೊಂಡಿರೋದು ಅಂದ್ರೆ 6,000, ಯಾರೋ 7,000 ಇರ್ತಕ್ಕಂಥವ್ರು ಹೆಚ್ಚು ಇರ್ಬೋದು ಅನ್ನಿಸ್ತಾ ಇದೆ. ಅದರಿಂದ ಇವತ್ತು ಅವರು ದಿನನಿತ್ಯ ಮಾಡ್ತಕ್ಕಂತ ಕೆಲಸ ಇವತ್ತು ಹಗಲು ಮಾಡ್ತಾರೆ, ರಾತ್ರಿ ಮಾಡ್ತಾರೆ, ಮಧ್ಯಾಹ್ನದೊತ್ತು ಅವ್ರು ಸರ್ಕಾರ ಕೊಡತಕ್ಕಂತ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕಾರ್ಯದರ್ಶಿಗಳಿಗೆ ನಿಜವೂ ಕೂಡ ನಾವು ಕೊಡ್ತಾ ಇರ್ತಕ್ಕಂತ ಇವತ್ತು ವೇತನ ಕಡಿಮೆ ಆಗ್ತಕ್ಕಂತ ಹಿನ್ನೆಲೆಯಲ್ಲಿ ಅವರಿಗೆ ಪ್ರೋತ್ಸಾಹ ಧನವನ್ನ ಕೊಡ್ತಕ್ಕಂತ ಕೆಲಸವನ್ನ, ಈಗ ಯಾವ ರೀತಿ ನಮ್ಮ ರೈತರಿಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ನಾವು ಕೊಡ್ತೀವಿ ಯಾವ 1 ಲೀಟರ್ ಹಾಲಿಗೆ, ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಿಗೂ ಕೂಡ 1 ಲೀಟರ್ಗೆ ಇಷ್ಟು ರೂಪಾಯಿ ಪ್ರೋತ್ಸಾಹ ಧನವನ್ನ ಹಿಂದೆ ಕೊಟ್ಟಿದ್ರಿ. ನೀವು ಹಿಂದೆ ಕೊಟ್ಟಿರ್ತಕ್ಕಂಥದ್ದನ್ನ ಮತ್ತೆ ತೆಗ್ದಿದ್ದೀರಾ. ಅದು ಮತ್ತೆ ಮರು ಜಾರಿ ಆಗ್ಬೇಕು. ಅದಾದಾಗ ಮಾತ್ರ ನಮ್ಮ ಕಾರ್ಯದರ್ಶಿಗಳಿಗೆ ನಿಜ ಕೂಡ ಒಂದು ಬಲ ಬಂದಂಗ ಆಗ್ತೈತೆ. ಅವರು ಕೂಡ ಈ ಒಂದು ಉದ್ಯಮದಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಆಗೈತೆ. ಎಷ್ಟೋ ಜನ ಕಾರ್ಯದರ್ಶಿಗಳು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ, ನಮ್ಗೆ ಈ ಕೆಲಸ ಮಾಡಕ್ ಆಗೋದಿಲ್ಲ. ಒಂದ್ ಕಡೆ ಜನರು ಒತ್ತಡ, ಯಾರಾದ್ರೂ ಕೂಡ ಇವತ್ತು ನಿಮ್ ಮಾಲ್ ಕ್ವಾಲಿಟಿ ಇಲ್ಲ ಅಂತೇಳಿ ವಾಪಸ್ ಕಳ್ಸಿದ ತಕ್ಷಣ ಜನರೆಲ್ಲ ಅವ್ರ ಮೇಲೆ ಬೀಳ್ತಾರೆ. ಏನ್ ಈ ಎಲ್ಲಾರು ಹಂಗೆ ಹೇಳ್ಕೊಂತೀರಾ, ನಮ್ಮ ಮಾತ್ರ ವಾಪಸ್ ಕಳಿಸ್ತೀರಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಹೆಣ್ಮಕ್ಳ ಮೇಲೆ ಇರ್ಬೋದು, ನಮ್ಮ ಕಾರ್ಯದರ್ಶಿಗಳ ಮೇಲೆ ಇರ್ಬೋದು, ಗಲಾಟೆ ಮಾಡಿ ಹೋಗ್ತಕ್ಕಂಥ ನಿದರ್ಶನವನ್ನ ನಾವು ದಿನಕ್ಕೊಂದು ಸೊಸೈಟಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಅವ್ರು ಬಹಳ ಕಷ್ಟದ ಪರಿಸ್ಥಿತಿನಲ್ಲಿ ಈ ಒಂದು ಉದ್ಯಮವನ್ನ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಏನು ಟೆಸ್ಟರ್ಗಳು ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಹಾಲಿನ ಒಂದು ಅರ್ಥ ಇರ್ತದೆ. ಅದೃಷ್ಟದ ಅಧ್ಯಕ್ಷರು ಬಂದ್ಮೇಲೆ 10 ಲಕ್ಷ ಲೀಟರ್ ಹಾಲು ಬಂದೈತೆ. ಈಗ ಹೆಚ್ಚಿನದಾಗಿ ಈಗ ಹೇಳ್ಬೇಕಂದ್ರೆ ನಮ್ಮ ತುಮೂರಿನಲ್ಲಿ ಅಧ್ಯಕ್ಷರಾದ್ಮೇಲೆ ನಮ್ಮ ಎಲ್ಲ ಹಿರಿಯ ನಿರ್ದೇಶಕರು ಸಹಕಾರ ಕೊಡ್ತಾ ಇದ್ದಾರೆ. ಅದ್ರ ಪರವಾಗಿ ನಾವು ರೈತರ ಪರವಾಗಿ ಏನೆಲ್ಲ ಒಳ್ಳೆ ನಿರ್ಣಯ ತಗೋಬೇಕು ಎಲ್ಲ ತಗೋತಾ ಇದ್ದೀವಿ. ಈಗ 2 ರೂಪಾಯಿ ತುಂಬಾ ಹಾಲು ಕಮ್ಮಿ ಬರ್ತಾ ಇತ್ತು, ರೈತರು ಕಷ್ಟ ಆಗ್ತದೆ ಅಂತ ಹೇಳಿ 2 ರೂಪಾಯಿ ಸಹಾಯಧನವನ್ನ ಅಧ್ಯಕ್ಷ ಆದ್ಮೇಲೆ ಘೋಷಣೆ ಮಾಡಿದೆ. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವೆಲ್ಲ ಮನವಿ ಮಾಡಿಕೊಂಡು ಇಲ್ಲ 4 ರೂಪಾಯಿ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ಲೇಬೇಕು ನೀವು ಹಿಂದಿನಂತೆ ಅಂತ ಹೇಳಿ ಒಪ್ಪಿಸಿ ಅವ್ರು ನೇರವಾಗಿ ರೈತರು ಕೊಡಂಗಿದ್ರೆ ಮಾತ್ರ ನಾನು ಘೋಷಣೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ. ಸರಿ, ನೇರವಾಗಿ ರೈತರು ಕೊಡ್ತೀವಂತ ಒಂದು ಮಾತನ್ನ ಕೊಟ್ಟು ಸಿದ್ದರಾಮಯ್ಯ 5 ರೂಪಾಯಿ ಘೋಷಣೆ ಮಾಡಿದ್ರು. ಅದು ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಈಗ ನಮ್ಮ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕುಗಳಂದ್ರೆ ಪಾವಗಡ, ಶಿರಾ, ಮಧುಗಿರಿ, ಕೊರಟಗೆರೆ ನಾವೆಲ್ಲ ಹಿಂದುಳಿದ ತಾಲೂಕು ಸೇರಿದೀವಿ. ನಮಗೆ ಮಳೆ ಕಡಿಮೆ ಆಗ್ತದೆ, ಆದ್ರೆ
ನಿಮಗೆ ನೀರಿನ ಭಗೀರಥರಿದ್ದಾರೆ ಶಿರಾದಲ್ಲಿ. ಏನೇನು ಬೇಕು ಎಲ್ಲ ಅಡ್ವಾನ್ಸ್ ಇನ್ನ 20 ವರ್ಷದ ಈಗಲೇ ಪ್ಲಾನ್ ಮಾಡಿಕೊಂಡು ನೀರನ್ನ ತಂದು ಎಲ್ಲ ಕೆರೆಗಳು ತುಂಬಿಸಿ ಮೊನ್ನೆ ಪಾವಗಡಕ್ಕೆ ಬಂದಿದ್ರು. ಅಣ್ಣ ನಮಗೂ ಸ್ವಲ್ಪ ದಾರಿ ತೋರ್ಸೋಣ, ಬರೀ ಶಿರಾ ಕೆರೆಗಳೆಲ್ಲ ತುಂಬಿಸ್ಕೊಂಡ್ಬಿಟ್ರೆ ನಮ್ಮ ಭಾಗದ ನಿಡಗಲ್ಲು ಹೋಬಳಿಯಲ್ಲಿ ಅತಿ ಹೆಚ್ಚು ರೈತರಿದ್ದಾರೆ, ಅತಿ ಹೆಚ್ಚು ತೋಟಗಳಿರೋದು ನಿಡಗಲ್ಲು ಹೋಬಳಿಯಲ್ಲಿ. ಮೊನ್ನೆ ಜಯಚಂದ್ರ ಸಾಹೇಬ್ರಿಗೆ ಹೇಳ್ತಾ ಇದ್ರು, ನಮ್ಮ KTಹಳ್ಳಿಯಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯು ಅನಾವರಣಕ್ಕೆ ಬಂದಾಗ ಮದಲೂರು ಕೆರೆಯಲ್ಲಿ ನೀರು ತುಂಬಿದ್ರೆ ಪಾವಗಡ ತಾಲೂಕಲ್ಲಿ ಸೀಪೇಜ್ ಇಂಪ್ರೂವ್ ಆಗಿದೆ ಅಂದ್ರೆ ಆಶ್ಚರ್ಯ ಪಟ್ಬಿಟ್ರು ಅಣ್ಣವ್ರು. ಹಾಗಾಗಿ ನಮಗೂ ಸ್ವಲ್ಪ ದಾರಿ ತೋರಿಸಿ ನಮಗೆ ತುಂಗಭದ್ರಾ ಏನು ಹಿನ್ನೀರದು ಕೆರೆಗಳಿಗೆ ನೀರು ತುಂಬಿಸೋದು ಕಾರ್ಯಕ್ರಮದ್ದು ಸ್ವಲ್ಪ ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ತಾವೇ ಜವಾಬ್ದಾರಿ ವಹಿಸಿದ್ರೆ ಮಾತ್ರ 1.5-2 ವರ್ಷಕ್ಕೆ ನೀರು ಬರುತ್ತೆ. ಇಲ್ಲ ಅಂದ್ರೆ ಅದು ಇನ್ನೇ 3-4 ವರ್ಷ ಆಗುತ್ತೆ ಹೆಂಗೋ. ಅದಕ್ಕೆ ನಾನು ಮೊನ್ನೆನೂ ತಮ್ಮಲ್ಲಿ ಮನವಿ ಮಾಡಿದ್ದೀನಿ. ಆ ಕಾಂಟ್ರಾಕ್ಟರ್ ಮೆಗಾ ಇಂಜಿನಿಯರ್ಸ್ ಅವರು ತುಂಬಾ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಅಣ್ಣವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀನಿ. ನಿಮ್ಮ ಶಿರಾ ತಾಲೂಕಿನಲ್ಲಿ ಇಂಥ ಭಗೀರಥ ಶಾಸಕರು, ನಾವು ಹುಟ್ಟಕ್ಕಿಂತ ಮುಂಚೆನೆ ಶಾಸಕರು, ನಮ್ಮ ಅಣ್ಣವ್ರ ಎಲ್ಲ ಇತಿಹಾಸ ಕೇಳಿದ್ರೆ ನಾವು ಇನ್ನೇನು ಅವರಷ್ಟು ಅನುಭವ ಶಾಲೆಗಳಿಲ್ಲ. ನೀರಿಂದು ಸಮಸ್ಯೆ ಇದ್ದಂಗೆ ಶಿರಾ ತಾಲೂಕು ಮಾಡಿದ್ದಾರೆ. ಅದೇ ರೀತಿ ಒಬ್ರು ಶಿಕ್ಷಣ ಕ್ಷೇತ್ರದಲ್ಲಿ ನೀರಿನ ಹೊಳೆ ಹರಿಸ್ತಿದ್ದಾರೆ, ಶಿಕ್ಷಣ ಹೊಳೆ ಹೊರಿಸ್ತಿದ್ದಾರೆ. ಹಾಲಿನ ಹೊಳೆ ನೀವು ಹೊರಿಸ್ತಿದ್ರೆ ನೀರಿನ ಹೊಳೆ ನಮ್ಮನ್ನು ಹೊರಿಸ್ತಿದ್ದಾರೆ. ಹೀಗಾಗಿ ಎಲ್ಲ ಅದೃಷ್ಟದವರು ಸಿಕ್ಕಿದ್ದಾರೆ. ಶಿರಾ ತಾಲೂಕಿನಲ್ಲಿ ಈಗೇನು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಚೆಕ್ಗಳನ್ನ ವಿತರಣೆ ಮಾಡ್ತೀವಿ ಈಗ. ಅದೇ ರೀತಿ ನಮ್ಮ ರೈತರ ಹಸುಗಳು ಮರಣ ಹೊಂದಿದ್ದಕ್ಕೆ ಹಸುಗಳಿಗೆ 1,30,30,00,000 1,60,00,000 ರಾಸುಗಳು ಮರಣ ಹೊಂದಿರೋದಕ್ಕೆ ಇವೆಲ್ಲ ಫಲಾನುಭವಿಗಳು. ನೀವು SR ಗೌಡ್ರು ಚರ್ಚೆ ಮಾಡದೆ ನಮ್ಮ ಅವರು ಬೋರ್ಡ್ ಬಂದ್ರೆ ಗಲಾಟೆ ಮಾಡದೆ ನಮ್ಮ ತಾಲೂಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಪ್ರತಿಯೊಂದು ಚರ್ಚೆ ಮಾಡ್ತಾ ಇರ್ತಾರೆ. ನಮ್ಮ ಜಯಚಂದ್ರ ಸಾಹೇಬ್ರು ಈಗ ಹೇಳಿದ್ರು, ವೆಂಕಟೇಶ್ ನಿಮ್ಮ ತುಮೂಲ್ನಲ್ಲಿ ಪ್ರಾಡಕ್ಟ್ಸ್ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ತೀನಿ ಅಂದ್ರೆ 4 ಎಕರೆ ಜಮೀನನ್ನ ನಿಮ್ ತುಮೂಲ್ಗೆ ಕೊಡಕ್ ರೆಡಿ ಇದೀವಿ ನಾವು. ನೀವು ಮ್ಯಾನುಫ್ಯಾಕ್ಚರಿಂಗ್ ಏನಾದ್ರು ಪ್ರಾಡಕ್ಟ್ಸ್ನ ಇಲ್ಲಿ ನೀವು ಇದು ಮಾಡೋದಿದ್ರೆ ನಾವು ಕೊಡ್ತೀವಿ ಅಂದ್ರು. ಅದರಲ್ಲಿ ನಮ್ದು ಮೆಗಾ ಡೈರಿ ನಡೀತಾ ಇರೋದ್ರಿಂದ ಯೋಚನೆ ಮಾಡಿ ಹೇಳ್ತೀವಣ್ಣ ಅಂತ ಹೇಳಿದ್ದೀನಿ ಅಣ್ಣ. ಮೆಗಾ ಡೈರಿಯಲ್ಲಿ ಯಾಕಂದ್ರೆ 300 ಕೋಟಿ ವೆಚ್ಚದಲ್ಲಿ ಮಾಡ್ತಿರೋದ್ರಿಂದ ಎಲ್ಲ ಪ್ರಾಡಕ್ಟ್ಸು ಅಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ. ನಿಮಗೆ ಜಾಗ ಬೇಕೇ ಬೇಕು. ನಮ್ಮ ಬಾಂಬೆ ಮಾರ್ಕೆಟ್ ಇರೋದ್ರಿಂದ ಇಲ್ಲಿಂದ ನೋಡೋಣ. ಬಾಂಬೆ ಮಾರ್ಕೆಟ್ ಅದು ಚರ್ಚೆ ಕಳೆದ ಬೋರ್ಡ್ ಮೀಟಿಂಗ್ ಅಲ್ಲಿ. ಬಾಂಬೆ ಮಾರ್ಕೆಟಿಂಗ್ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಒಂದು 50-60 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಒಂದು ಸಬ್ ಯೂನಿಟ್ ಹಾಕ್ಬೋದು, ಇಲ್ಲಿ ಸ್ಮಾಲ್ ಪ್ಲಾಂಟ್ ನ ಹಾಕಿ ಇಲ್ಲಿಂದನೇ ತಗೊಂಡೋಗಿ ಇಲ್ಲ ಸಿಸಿ ಗೋಡನ್ಗಳಿಗೆ ನಾವು ಬಾಡಿಗೆ ತಗೊಂಡು ಈಗ ಮಾಡ್ತಾ ಇದೀವಿ. ನಾವು ಪೌಡ್ರದು ಅದು ಎಲ್ಲ ನಮ್ಮ SNP ಎಲ್ಲ ಬಾಡಿಗೆ ತಗೊಂಡು ನಾವು ಮಾಡ್ತಾ ಇರೋದು. ಈಗ ಅದು ಈಗ ಇದನ್ನೆಲ್ಲ ನಾವು ಮುಂದಿನ ಬೋರ್ಡ್ ಅಲ್ಲಿ ಚರ್ಚೆ ಮಾಡಿ ಮಾನ್ಯ ನಮ್ಮ ಅಣ್ಣವ್ರಿಗೆ ಮಾಹಿತಿಯನ್ನ ಕೊಟ್ಟು ಅದು 2 ಎಕರೆ ಮಾಡ್ತಾರೋ 4 ಎಕರೆ ಮಾಡ್ತಾರೋ ಅದನ್ನ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಅದ್ರ ಮೇಲೆ ಅವರು ಡಿಸಿಷನ್ ತಗೊಂಡು ಮಾಡ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ತುಂಬಾ ಲೇಟ್ ಆಗಿದೆ, ಯಾಕಂದ್ರೆ ಆಗ್ಲೇ 2 ಗಂಟೆ ಆಗ್ತಾ ಇದೆ. ಮಾನ್ಯ ಈ ಕರಿತಿಮ್ನಹಳ್ಳಿ ಒಬ್ಬ ಹುಡುಗಿ ದೀಪಿಕಾ ಅವರು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆಗಿರೋದು ತುಂಬಾ ಸಂತೋಷ. ಅದರಲ್ಲೂ 7 ಮ್ಯಾಚ್ ಇದ್ರೆ 7 ಮ್ಯಾಚಲ್ಲೂ ವಿನ್ ಆಗಿರೋದು ಇನ್ನೂ ವಿಶೇಷವಾಗಿ ಸಂತೋಷ ಆಗ್ತಾ ಇದೆ. ಅದ್ರ ಪ್ರಕಾರ ನಮ್ಮ ಭಾರತ ಸರ್ಕಾರದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಸನ್ಮಾನ ಮಾಡಿದ್ದಾರೆ, ಮುರ್ಮು ಅವರು ಸನ್ಮಾನ ಮಾಡಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ ಮಾಡಿರೋದ್ರಿಂದ ನಮ್ಮ SR ಗೌಡ್ರು ಹಿಡ್ಕೊಂಡ್ಬಿಟ್ರು. ನನ್ನ ಅಧ್ಯಕ್ಷರೇ ಏನ್ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ, 5 ಲಕ್ಷ ಹುಡುಗಿಗೆ ನಾವು ಬಹುಮಾನವನ್ನ ವಿತರಣೆ ಮಾಡ್ಬೇಕು ಇಲ್ಲಿ ನಮ್ಮ ತುಮೂಲ ವತಿಯಿಂದ ಅಂತ ಹೇಳಿದ್ರು. ನಾವೆಲ್ಲ ಸರ್ಕಸ್ ಮಾಡಿ 2 ಲಕ್ಷಕ್ಕೆ ತೀರ್ಮಾನ ತಗೊಂಡು ಅವ್ರಿಗೆ ಒಪ್ಪಿಸಿ ಈಗ ನಿಮ್ಮೆಲ್ಲ ಎದುರುಗಡೆ ಚೆಕ್ ಅನ್ನ ವಿತರಣೆ ಮಾಡಿದೀವಿ. ಆ ಹುಡುಗಿ ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತಮವಾದ ಸಚಿನ್ ತೆಂಡೂಲ್ಕರ್, ಕೊಹ್ಲಿ ಅವ್ರ ರೇಂಜ್ ಈಗ ಹುಡುಗಿದು
ಒಂದು ಭಾರತ ತಂಡದ ಕ್ರಿಕೆಟ್ ಇದಾಗಿದ್ದಾರೆ ಅಂದ್ರೆ, ಕ್ಯಾಪ್ಟನ್ ಆಗಿದ್ದಾರೆ ಅಂದ್ರೆ ಒಂದು ಹೆಮ್ಮೆಯ ಮಾತು. ಹಾಗಾಗಿ ಆ ಹುಡುಗಿಗೆ ಇನ್ನೂ ಒಳ್ಳೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಸನ್ಮಾನಗಳಿಗೆ ಆಗ್ಲಿ, ಒಳ್ಳೆ ಪಂದ್ಯಗಳಲ್ಲಿ ಗೆಲುವು ಸಿಗ್ಲಿ ಅಂತ ಹೇಳಿ ನಮ್ಮ ಜಯಚಂದ್ರ ಸಾಹೇಬ್ರಂದ್ರು ನಮ್ಮ ಜಿಲ್ಲೆಗೊಂದು ಹೆಮ್ಮೆ ಅಂದ ತಕ್ಷಣ ಇಲ್ಲ ಸಿರಾದು ಕರಿತಿಗಳಿದ್ದು ಅಂದ್ರು. ನಿಮಗೆ ಇರ್ಲಿ, ಇನ್ನೂ ಸಂತೋಷ ಅಂತೇಳಿ ಈ ಸಂದರ್ಭದಲ್ಲಿ ಕರೆದೆರಡು ಮಾತು ರೈತ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ನನ್ನ ಅಪ್ಪ ಕೂಡ ರೈತನಾಗಿರೋದ್ರಿಂದ ನಮಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತ KMF ಅವರಿಗೆ ತುಂಬಾ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಸಮಯ ಹೆಚ್ಚಿಗೆ ಆಗಿಲ್ಲ, ಎಲ್ಲರ ಹತ್ರ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಫ್ಲೈಟ್ ಇದೆ, ಸೊ ನಾನು ಹೊರಡಬೇಕಾಗುತ್ತೆ. ಮತ್ತೆ ಜಯಚಂದ್ರ ಸರ್ ಮತ್ತೆ ಚಿದಾನಂದ ಸರ್ ಆಲ್ರೆಡಿ ಮಾತಾಡಿದ್ದಾರೆ. ಮತ್ತೊಮ್ಮೆ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ನಮ್ಮ ತಾಲೂಕಿನಲ್ಲಿ ಮತ್ತೊಮ್ಮೆ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾನು ಬಂದೇ ಬರ್ತೀನಿ. ಮತ್ತೆ ಆಗ ಹೆಚ್ಚಿಗೆ ನಾನು ಸಮಯ ಕೊಟ್ಟು ನಮ್ಮ ತಾಲೂಕಿನ ಎಲ್ಲಾ ಜನರ ಹತ್ರ ನಾನು ನಿಮ್ಮ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ನಿಮಗೆ ಆ ಸಂದರ್ಭದಲ್ಲಿ ಇನ್ನು ಹೆಚ್ಚಿಗೆ ನಾನು ಸಮಯ ಕೊಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಕುತ್ಕೊಂಡು ಕಾರ್ಯಕ್ರಮ ಆಗೋವರೆಗೂ ನಿಮ್ಮ ಹತ್ರ ಜೊತೆಗಿದ್ದು ನಾನು ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಚಿದಾನಂದ ಗೌಡರು ಸಹ ನನಗೆ, ಸರ್ ಕೂಡ ನನಗೆ 2 ಲಕ್ಷ ಅಮೌಂಟ್ ಕೊಟ್ಟು ನನಗೆ ಕುಟುಂಬಕ್ಕೆ, ವೆಂಕಟೇಶ್ ಸರ್ ಸಹ ನನಗೆ ಹೆಲ್ಪ್ ಮಾಡಿದ್ದಾರೆ. ತುಂಬಾ ನನಗೆ ಇಷ್ಟು ಚೆನ್ನಾಗಿ ನಮ್ಮ ತಾಲೂಕಿಂದ ನನ್ನ ರಿಸೀವ್ ಮಾಡ್ಕೊಳ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸರ್. ನಾನು ಇನ್ನೂ ಇದೇ ತರ ನಿಮ್ ಸಪೋರ್ಟ್ ಇರ್ಬೇಕು, ನನಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರ್ಬೇಕು. ಖಂಡಿತ ನಾನು ಇನ್ನೂ ನಮ್ಮ ತಾಲೂಕು ಮತ್ತೆ ನಮ್ಮ ತುಮಕೂರು ಡಿಸ್ಟಿಕ್ಗೆ ಇನ್ನೂ ಹೆಸರು ತಂದು ಕೊಡ್ತೀನಿ ದೊಡ್ಡ ಮಟ್ಟಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು.